ಪಿಯಲ್ಲಿ ಮತ್ತೆ ಮೊದಲ ಸ್ಥಾನಕ್ಕೇರಿದ ಪುಟ್ಟಕ್ಕನ ಮಕ್ಕಳು. ಲಕ್ಷ್ಮೀ ನಿವಾಸ ಧಾರಾವಾಹಿ ಈ ಬಾರಿ 2ನೇ ಸ್ಥಾನದಲ್ಲಿ ಇದೆ. ಈ ಧಾರಾವಾಹಿ ಜನಮೆಚ್ಚುಗೆ ಪಡೆಯುತ್ತಿದೆ. ಆರಂಭ ಆಗಿನಿಂದಲೂ ಈ ಧಾರಾವಾಹಿ ಮೊದಲ ಸ್ಥಾನದಲ್ಲೇ ಮುನ್ನಡೆಯುತ್ತಾ ಬರುತ್ತಿತ್ತು. ಈಗ ಧಾರಾವಾಹಿ 2ನೇ ಸ್ಥಾನಕ್ಕೆ ಇಳಿದಿದೆ. 16ನೇ ವಾರದ TRP ಲಿಸ್ಟ್ ಹೊರಬಿದ್ದಿದೆ. ಇಷ್ಟು ವಾರಗಳ ಕಾಲ 2ನೇ ಸ್ಥಾನ ಪಡೆಯುತ್ತಾ ಬರುತ್ತಿದ್ದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 16ನೇ ವಾರದ TRPಯಲ್ಲಿ ಮೊದಲ ಸ್ಥಾನಕ್ಕೇರಿದೆ. 2ನೇ ಸ್ಥಾನದಲ್ಲಿ ಈ ಬಾರಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಇದೆ. ಈ ಧಾರಾವಾಹಿ ಜನಮೆಚ್ಚುಗೆ ಪಡೆಯುತ್ತಿದೆ. ಆರಂಭ ಆಗಿನಿಂದಲೂ ಈ ಧಾರಾವಾಹಿ ಮೊದಲ ಸ್ಥಾನದಲ್ಲೇ ಮುನ್ನಡೆಯುತ್ತಾ ಬರುತ್ತಿತ್ತು. ಈಗ ಧಾರಾವಾಹಿ 2ನೇ ಸ್ಥಾನಕ್ಕೆ ಇಳಿದಿದೆ. ಮುಂದಿನ ವಾರಕ್ಕೆ ಮತ್ತೆ TRPಯಲ್ಲಿ ಬದಲಾವಣೆ ಆಗಬಹುದು. 3ನೇ ಸ್ಥಾನದಲ್ಲಿ ಸೀತಾರಾಮ ಧಾರಾವಾಹಿ ಇದೆ. ಗಗನ್ ಚಿನ್ನಪ್ಪ ರಾಮನಾಗಿ, ವೈಷ್ಣವಿ ಗೌಡ ಸೀತೆಯಾಗಿ ಈ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಈಗಾಗಲೇ ವಿವಾಹ ಆಗಿ ಗಂಡನಿಂದ ದೂರವಾದ ಸೀತೆಯ ಮೇಲೆ ರಾಮನಿಗೆ ಪ್ರೀತಿ ಆಗಿದೆ. ಆಕೆಯ ಬಳಿ ಪ್ರೀತಿಯನ್ನು ಹೇಳಿಕೊಳ್ಳಲಾಗಿದೆ. 4ನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ರಾಮಾಚಾರಿ ಧಾರಾವಾಹಿ ಇದೆ. 5ನೇ ಸ್ಥಾನದಲ್ಲಿ ಈ ಬಾರಿ 2 ಧಾರಾವಾಹಿಗಳು ಸ್ಥಾನ ಪಡೆದಿವೆ. ಇತ್ತೀಚೆಗೆ ಆರಂಭ ಆಗಿರೋ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ಅಮೃತಧಾರೆ ಧಾರಾವಾಹಿ ಇದೆ. 2 ಧಾರಾವಾಹಿಗಳಿಗೆ ಈ ಬಾರಿ 5ನೇ ಸ್ಥಾನ ಸಿಕ್ಕಿದೆ. ವೀಕ್ಷಕರೇ, ಈ ಧಾರಾವಾಹಿಗಳಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.